ನೆನ್ನೆ ಪಾರ್ಟ್ 1 ವಿಡಿಯೋನ ಎಲ್ಲರೂ ನೋಡಿದ್ದೀರಾ? ಇನ್ನ ರಿಮೈನಿಂಗ್ ಇಂಟರ್ವ್ಯೂ ಟಾಪ್ 5 ಕ್ವೆಶ್ಚನ್ಸ್‌ಗೆ ಇವತ್ತು ಇಂಟರ್ವ್ಯೂ ಲೆವೆಲ್ ಆನ್ಸರ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ತುಂಬಾ ಜನಕ್ಕೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಅವ್ರಿಗೆ ಆನ್ಸರ್ ಗೊತ್ತಿರುತ್ತೆ. ಬಟ್ ಕಾನ್ಫಿಡೆಂಟ್ ಆಗಿ ಆನ್ಸರ್ ಮಾಡೋದು ಹೇಗೆ ಅಂತ ಗೊತ್ತಿರಲ್ಲ. ಅದರಿಂದ ತುಂಬಾ ಜನ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ, ಆ ಮಿಸ್ಟೇಕ್ಸ್‌ನ ನೀವು ಮಾಡಬಾರ್ದು ಅಂತ ಹೇಳಿನೇ ನಾನು ನಿಮ್ಗೆ ಈಸಿ ಆಗ್ಲಿ ಅಂತ ಹೇಳಿ ಈ ಕ್ವೆಶ್ಚನ್ಸ್‌ಗೆ ಆನ್ಸರ್ ಹೇಳ್ಕೊಡ್ತಾ ಇರೋದು. ಸೊ, ಲೇಟ್ ಮಾಡದೆ ಸ್ಟಾರ್ಟ್ ಮಾಡೋಣ. 6th ಕ್ವೆಶ್ಚನ್, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಲ್ಯೂಕೋಸೈಟೋಸಿಸ್ ಅಂಡ್ ಲ್ಯೂಕೋಪೀನಿಯಾ? ಲ್ಯೂಕೋಸೈಟೋಸಿಸ್ ಅಂತ ಹೇಳಂದ್ರೆ ನಥಿಂಗ್ ಬಟ್ WBC. ದ ನಾರ್ಮಲ್ WBC ರೇಂಜ್ ಗಿಂತ ಹೈ ಆಗಿತ್ತು ಅಂತ ಹೇಳಂದ್ರೆ ಅದನ್ನ ಲ್ಯೂಕೋಸೈಟೋಸಿಸ್ ಅಂತ ಹೇಳಂತಾರೆ. ಅದೇ ಲೋವರ್ ಸೈಡ್ ಇತ್ತು ಅಂತ ಹೇಳಂದ್ರೆ ಅದನ್ನ ಲ್ಯೂಕೋಸೈಟೋಪೀನಿಯಾ ಅಂತ ಹೇಳಿ ಕರೀತಾರೆ. 7th ಕ್ವೆಶ್ಚನ್, ಫ್ಲೆಬೋಟಮಿಯಲ್ಲಿ ಏನೇನ್ ಪ್ರಿಕಾಷನ್ ತಗೋತೀರಾ ಅಂತ ಹೇಳಿ. ಫಸ್ಟ್ ಪೇಷಂಟ್ ಬಂದ ತಕ್ಷಣ ಪೇಷಂಟ್ ನೇಮ್ ಐಡೆಂಟಿಫಿಕೇಶನ್ ಮಾಡ್ಕೋಬೇಕು. ಕರೆಕ್ಟ್ ಟೆಸ್ಟ್ ಗೆ ಕರೆಕ್ಟ್ ಟ್ಯೂಬ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಆಸ್ಪೆಟಿಕ್ ನೀಡಲ್ ಟೆಕ್ನಿಕ್ ನ ಫಾಲೋ ಮಾಡಿ ಸ್ಯಾಂಪಲ್ ನ ಕರೆಕ್ಟ್ ಆಗಿ ಲೇಬಲ್ ಮಾಡಿ ಸೇಫ್ ಆಗಿ ಟ್ರಾನ್ಸ್ಪೋರ್ಟ್ ಮಾಡಬೇಕು. 8th ಕ್ವೆಶ್ಚನ್, ರಿಜೆಕ್ಟೆಡ್ ಸ್ಯಾಂಪಲ್ ಕ್ರೈಟೀರಿಯಾ ಹಾಗೆ ರಿಜೆಕ್ಟೆಡ್ ಸ್ಯಾಂಪಲ್ ನ ಹೆಂಗ್ ಹ್ಯಾಂಡಲ್ ಮಾಡಬೇಕು ಅನ್ನೋದು. ರಿಜೆಕ್ಟೆಡ್ ಸ್ಯಾಂಪಲ್ ಕ್ರೈಟೀರಿಯಾ ನೋಡೋದಾದ್ರೆ ಲೈಸ್ ಸ್ಯಾಂಪಲ್, ಕ್ಲಾಟ್ ಸ್ಯಾಂಪಲ್, ರಾಂಗ್ ಲೇಬಲ್, ಮಿಸ್ ಲೇಬಲ್, ಓವರ್ ಫಿಲ್, ಅಂಡರ್ ಫಿಲ್ ಈ ತರ ಸ್ಯಾಂಪಲ್ ಇತ್ತು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ರಿಜೆಕ್ಟ್ ಮಾಡಬೇಕು. ಆ ಸ್ಯಾಂಪಲ್ ನ ನಾವೇನಾದ್ರೂ ರಿಸೀವ್ ಮಾಡಿದ್ವಿ ಅಂದ್ರೆ ಇಮಿಡಿಯೇಟ್ ಆಗಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಟೆಕ್ನಿಷಿಯನ್ ಯಾರ್ಯಾರು ಇರ್ತಾರಲ್ಲ ಅವರಿಗೆ ಅದನ್ನ ಇನ್ಫಾರ್ಮ್ ಮಾಡಿ ಫ್ರೆಶ್ ಸ್ಯಾಂಪಲ್ ನ ಕಲೆಕ್ಟ್ ಮಾಡಕ್ಕೆ ಹೇಳ್ಬೇಕು. ಈಗ 9th ಕ್ವೆಶ್ಚನ್, ವೈ ಶುಡ್ ವಿ ಹೈಯರ್ ಯು? ಈ ತರ ಕ್ವೆಶ್ಚನ್ ಕೇಳಿದಾಗ ನೀವು ಡೈರೆಕ್ಟ್ ಆಗಿ ಹೇಳ್ಬೋದು, ನೀವು ಲ್ಯಾಬ್ ಟೆಕ್ನಿಷಿಯನ್ ಆಗಿ ಯಾವ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟೈಸ್ ಆಗಿದ್ದೀರಾ, ಹಾಗೆ ಐ ಎಮ್ ಅ ಕ್ವಿಕ್ ಲರ್ನರ್, ಐ ವಿಲ್ ವರ್ಕ್ ವಿತ್ ಅಕ್ಯುರೇಸಿ, ಐ ವಿಲ್ ಆಲ್ಸೋ ಫಾಲೋ ದ ಲ್ಯಾಬ್ ಪ್ರೋಟೋಕಾಲ್ಸ್ ಅಂಡ್ ಐ ಆಮ್ ಕಮಿಟೆಡ್ ಟು ಗಿವ್ ರಿಲಯಬಲ್ ಅಕ್ಯುರೇಟ್ ರಿಪೋರ್ಟ್ಸ್ ಲೈಕ್ ದಟ್ ಯು ಕ್ಯಾನ್ ಆನ್ಸರ್. ಇನ್ನ ಲಾಸ್ಟ್ ಅಂಡ್ ಫೈನಲ್ ಕ್ವಶನ್, ಇನ್ನ 5 ಇಯರ್ ಆದ್ಮೇಲೆ ನಿಮ್ಮನ್ನ ನೀವು ಎಲ್ಲಿ ನೋಡಕ್ ಇಷ್ಟಪಡ್ತೀರಾ? ಇನ್ನ 5 ಇಯರ್ ಆದ್ಮೇಲೆ ನನ್ನನ್ನ ನಾನು ಇನ್ನ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋ ಪರ್ಸನ್ ತರ ನೋಡ್ತೀನಿ. ಹಾಗೆ ನನ್ನಲ್ಲಿರೋ ಟೆಕ್ನಿಕಲ್ ಸ್ಕಿಲ್ಸ್ ನನ್ನ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಇಂಪ್ರೂವ್ ಮಾಡ್ಕೋತೀನಿ. ಹಾಗೆ ನಾನು ಒಬ್ಬ ಪ್ರೊಫೆಷನಲ್ ಸೀನಿಯರ್ ಟೆಕ್ನಿಷಿಯನ್ ಆಗಿ ಆರ್ಗನೈಸೇಷನ್ಗೆ ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಕಾಂಟ್ರಿಬ್ಯೂಟ್ ಮಾಡ್ತೀನಿ ಅಂತ ಹೇಳಿ ನೀವು ಆನ್ಸರ್ ಮಾಡ್ಬೋದು. ಈ ಎಲ್ಲ ಟಾಪ್ 10 ಇಂಟರ್ವ್ಯೂ ಕ್ವಶನ್ಸ್ ನಿಮ್ಮ ಇಂಟರ್ವ್ಯೂಗೆ ಪಕ್ಕ ಹೆಲ್ಪ್ ಆಗೇ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ ಲ್ಯಾಬ್ ಫ್ರೆಂಡ್ಸ್ ಯಾರು ಇದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ತರ ಎಜುಕೇಶನಲ್ ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡ್ಬೇಕಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್.